ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಮಾಡೋಕ್ಕೆ ಹೊರಟಿರೋದು ಗಿಣ್ಣ. ಎರಡು ಥರ ಗಿಣ್ಣ ಮಾಡಿ ತೋರಿಸ್ತೀವಿ. ಒಂದು ನಾರ್ಮಲ್ ಗಿಣ್ಣ, ಇನ್ನೊಂದು ಬಂದ್ಬಿಟ್ಟು ಚೊಕೋ ಗಿಣ್ಣ ಅಂತ ಹೇಳ್ಬಿಟ್ಟು. ಒಂದು ಪಾತ್ರೆಗೆ ಬೆಲ್ಲ ಹಾಕಿ, ನಿಮ್ಗೆ ಎಷ್ಟು ರುಚಿ ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ಳಿ. 2 ಕಪ್ ಅಷ್ಟು ಹಾಲು ಹಾಕ್ತಾಯಿದ್ದೀನಿ. ಮಾಮೂಲಿ ಹಸಿ ಹಾಲನ್ನ ಹಾಕ್ಬೋದು, ಕಾಯಿಸಿರೋ ಹಾಲಿನ ಹಾಕೋ ಅವಶ್ಯಕತೆ ಇಲ್ಲ. ಇದಕ್ಕೆ ಗಿಣ್ಣದ ಹಾಲು ಹಾಕ್ತಾಯಿದ್ದೀನಿ. ಗಿಣ್ಣದ ಹಾಲು ಹಾಕ್ಕೊಳ್ಳಿ. 2 ಮಗ್ಗಷ್ಟು ಮಾಮೂಲಿ ಹಾಲನ್ನ ಹಾಕ್ಕೊಂಡಿದ್ದೀವಿ. ಇದನ್ನು ಚೆನ್ನಾಗಿ ಕಲಸಿ, ಕೆಳಗಡೆ ಬೆಲ್ಲ ಇರೋದ್ರಿಂದ ಅದು ಚೆನ್ನಾಗಿ ಕರಗಲಿ. ಓಕೆನಾ? ಚೆನ್ನಾಗಿ ಕರಗಬೇಕಿದು. ಇದರಿಂದನೇ ಸ್ವಲ್ಪ ತೊಗೊಂಡ್ಬಿಟ್ಟು ಚೋಕು ಗಿಣ್ಣ ಮಾಡೋಣ. ಇದೇ ಪಾತ್ರೆಯಿಂದ ತೊಗೊಂಡಿದ್ದೀವಿ. ಈಗ ಚೋಕು ಪೌಡ್ರನ್ನ ಡಸ್ಟಿಂಗ್ ಮಾಡ್ತಾಯಿದ್ದೀನಿ. ಅದರೊಳಗಡೆ ಚೆನ್ನಾಗಿ ಡಸ್ಟಿಂಗ್ ಮಾಡಿ, ಬಿಕಾಸ್ ಇದು ಗಂಟಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಡಸ್ಟಿಂಗ್ ಮಾಡ್ತಾಯಿದ್ದೀವಿ, ಗಂಟಾಗ್ದಿರ ಇರಲಿ ಅಂತ. ಈಗ ಇದಕ್ಕೆ ಶುಂಠಿ ಮತ್ತು ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀವಿ. ಒಂದು ನಾರ್ಮಲ್ ಗಿಣ್ಣ, ಇನ್ನೊಂದು ಚೋಕೋ ಗಿಣ್ಣ. ಎಲ್ರಿಗೂ ಇಷ್ಟ ಆಗೋದಿಲ್ಲ, ಸೊ ಅದಕ್ಕೋಸ್ಕರ ಮಕ್ಕಳು ತುಂಬ ಇಷ್ಟಪಡ್ತಾರೆ. ದೊಡ್ಡವರಿಗೆ ನಾರ್ಮಲ್ ಗಿಣ್ಣ ಆಗುತ್ತೆ. ಇದನ್ನು 20 ನಿಮಿಷ ಬೇಯೋಕೆ ಇಡಬೇಕು. ಹಬೆಯಲ್ಲಿ ಬೇಯಬೇಕು. ಮತ್ತು ಇದು ಸೆಟ್ ಆಗೋದಕ್ಕೆ ಟೈಮ್ ಬೇಕು. ಕನಿಷ್ಠ ಪಕ್ಷ 8 ಅವರ್ ಆದರೂ ನೀವು ಟೈಮ್ ಕೊಟ್ಟರೆ ಚೆನ್ನಾಗಿ ಸೆಟ್ಟಾಗಿ ಕೇಕ್ ಥರ ಬರುತ್ತೆ. ಓಕೆನಾ? ಇಮಿಡಿಯೇಟ್ ಮಾಡಿ ಇಮಿಡಿಯೇಟ್ ತಿನ್ನೋಕ್ಕಾಗೋದಿಲ್ಲ. ಇದನ್ನು ಸ್ವಲ್ಪ ಟೈಮ್ ಕೊಡಬೇಕು. 20 ನಿಮಿಷ ಇದನ್ನು ಬೇಯೋಕೆ ಇಡೋಣ. ಬೇಯೋಕ್ಕಿಟ್ಟು ಈಗ ರೆಡಿಯಾಗಿದೆ. 8 ಅವರ್ಸ್ ಸೆಟ್ ಆಗಿಬಿಟ್ಟಿದ್ದೀನಿ. ಇದನ್ನು ಈಗ ಓಪನ್ ಮಾಡ್ತಾಯಿದ್ದೀನಿ. ತುಂಬ ಎಕ್ಸೈಟಿಂಗ್ ಆಗಿದೆ ಹೇಗೆ ಬಂದಿರುತ್ತೆ ಅಂತ ಹೇಳ್ಬಿಟ್ಟು, ಬಿಕಾಸ್ ಇದೇ ಫಸ್ಟ್ ಟೈಮ್ ಮಾಡ್ತಾಯಿರೋದು ನಾನು. ನೋಡಿ, ಗಿಣ್ಣ ಸಾಕಾಗಿ ಬಂದಿದೆ. ಚೋಕೋ ಫ್ಲೇವರ್, ಚಾಕ್ಲೇಟ್ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ? ಎಲ್ರಿಗೂ ಫೇವ್ರೇಟ್ ಅಲ್ವಾ? ಅದು ನನ್ನಂಥ ಚಾಕ್ಲೇಟ್ ಲವರ್ಸ್ಗೆ ಇದು ನೋಡಿದ ತಕ್ಷಣ ತುಂಬ ಖುಷಿ ಆಗುತ್ತೆ. ಸೊ ಈಗ ರೆಡಿಯಾಗಿದೆ. ಇದು ನಾರ್ಮಲ್ ಗಿಣ್ಣ. ಓಕೆ, ಕೆಲವ್ರಿಗೆ ಸ್ಮೆಲ್ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ಚಾಕ್ಲೇಟ್ ಫ್ಲೇವರು ಅಥವಾ ಯಾವುದಾದ್ರೂ ಬೇರೆ ಥರ ಫ್ಲೇವರ್ ಕೂಡ ನೀವು ಹಾಕಿ ಮಾಡ್ಬೋದು. ಇದು ಸಖತ್ತಾಗಿ ಬಂದಿದೆ. 8 ಅವರ್ ಬಿಟ್ಟಿರೋದ್ರಿಂದ ನೀಟಾಗಿ ಸೆಟ್ ಆಗಿದೆ. ಓಕೆ, ಇದ್ರ ಮೇಲೆ ಸ್ವಲ್ಪ ಚಾಕ್ಲೇಟ್ ಡಸ್ಟಿಂಗ್ ಮಾಡಿಬಿಟ್ಟು, ಚೋಕೋ ಪೌಡರ್ ಡಸ್ಟಿಂಗ್ ಮಾಡಿಕೊಂಡು ಸ್ವಲ್ಪ ಡೆಕೋರೇಷನ್ ಮಾಡೋಣ. ಕ್ಯಾಶ್ಯೂ ನಟ್ ಹಾಕ್ತಾಯಿದ್ದೀವಿ. ಗೋಡಂಬಿನ ಸ್ವಲ್ಪ ಹಾಕ್ತಾಯಿದ್ದೀನಿ ಅದ್ರ ಮೇಲೆ, ಡೆಕೋರೇಷನ್ ಆಗಲಿ ಅಂತ. ಎಸ್ ಅಂತ ಬರೆಯೋಕ್ಕೆ ಟ್ರೈ ಮಾಡಿದೆ, ಅದಷ್ಟು ಕರೆಕ್ಟಾಗಿ ಬರಲಿಲ್ಲ. ಬನ್ನಿ ಇದನ್ನ ಕಟ್ ಮಾಡೋಣ. ಈಗ ಕಟ್ ಮಾಡ್ತಾಯಿದ್ದೀವಿ. ಆ ಲೇಯರ್ ನೋಡಿ ಏನು ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಯಾರಾದರೂ ಬರ್ಡೇ ಇದ್ದರೆ ಬರ್ಡೇನೇ ಮಾಡಿಬಿಡ್ಬೋದಾಯ್ತು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಲೇಯರು, ಆ ಟೆಕ್ಸ್ಚರು ತುಂಬ ಡಿಫ್ರೆಂಟಾಗಿದೆ. ಟೇಸ್ಟ್ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ನಾರ್ಮಲ್ ಗಿಣ್ಣ ಯಾವಾಗಲೂ ಮಾಡ್ತೀವಿ ನಾವು, ಆದರೆ ಈ ಚೋಕೋ ಗಿಣ್ಣ ಮಾಡ್ತಾರಿದ್ದೆ ಫಸ್ಟ್ ಟೈಮು. ಸೂಪರ್ವಾಗಿ ಬಂದಿದೆ ನೋಡೋದಕ್ಕೆ. ಇದು ನಾರ್ಮಲ್ ಗಿಣ್ಣ ನೀವೆಲ್ಲ ನೋಡಿರ್ತೀರಲ್ವಾ? ಎಲ್ಲೇ ಸಿಕ್ಕಿದ್ರೂ ಚಾನ್ಸ್ ಮಿಸ್ ಮಾಡ್ಕೊಬೇಡಿ ಇದನ್ನು ಮಾಡೋದಕ್ಕೆ, ಬಿಕಾಸ್ ಇದು ರಿಚ್ ಇನ್ ಪ್ರೋಟೀನ್ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಮಾಡಿ ಟ್ರೈ ಮಾಡಿ ಹೇಳಿ ಹೇಗೆ ಬಂತು ಅಂತ.